ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರ ದೆಹಲಿ ಪ್ರವಾಸಕ್ಕೆ ಈಗ ಫಲ ಸಿಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು, ಆನಂತರ ರಣದೀಪ್ ಸುರ್ಜೇವಾಲಾ ಅವರನ್ನ ಕೂಡ ಭೇಟಿಯಾದರು. ರಣದೀಪ್ ಸುರ್ಜೇವಾಲಾ ಅವರ ಜೊತೆಗೆ ಎರಡೆರಡು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಅವರಿಗೆ ಭರವಸೆ ಸುರ್ಜೇವಾಲಾ ಅವರ ಕಡೆಯಿಂದ ಸಿಕ್ಕಿದೆಯಂತೆ. ನಮ್ಮ ಮುಂದಿನ ಆದ್ಯತೆಯೇ ಸಂಪುಟ ಪುನರ್ರಚನೆ ಅಂತ ಅವರು ಹೇಳಿದ್ದಾರೆ. ನಿಮ್ಮೆಲ್ಲರ ಬೇಡಿಕೆ ಶೀಘ್ರವೇ ಈಡೇರುತ್ತೆ ಅನ್ನುವಂಥ ಭರವಸೆ ಅವರ ಕಡೆಯಿಂದ ಬಂದಿದೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಹೈಕಮಾಂಡ್ ಭರವಸೆ ಕೊಟ್ಟಿದೆಯಂತೆ. ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಮಾಡ್ತೀವಿ. ನಿನ್ನೆ ಸುರ್ಜೇವಾಲಾ ಅವರನ್ನ ಎರಡೆರಡು ಬಾರಿ ಭೇಟಿಯಾಗಿದ್ದರು ಶಾಸಕರು. ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಅರ್ಧ ಗಂಟೆಯ ಸಭೆಯಲ್ಲಿ ಶಾಸಕರ ಮನವಿಗೆ ಸುರ್ಜೇವಾಲಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ರು. ಆನಂತರ ಸುರ್ಜೇವಾಲಾ ಅವರು ಮತ್ತು ಕೆ.ಸಿ. ವೇಣುಗೋಪಾಲ್ಗಾಗಿ ಕಾಯ್ತಾ ಇದ್ರು. ಸುರ್ಜೇವಾಲಾ ನಿನ್ನೆ ಸಿಕ್ಕಿದ್ರು. ಅವ್ರ ಜೊತೆಗೆ ಎರಡು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಅವರಿಗೆ ಭರವಸೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೆಹಲಿ ಪ್ರತಿನಿಧಿ, ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಸುರ್ಜೇವಾಲಾ ಅವರ ಕಡೆಯಿಂದ ಭರವಸೆ ಸಿಕ್ಕಿದೆ. ಈ ಭರವಸೆಗೆ ಸಮಾಧಾನಗೊಳ್ತಾರ ಶಾಸಕರು ಅಥವಾ ಬೇರೆ ಕಡೆಯಿಂದ ಬರಬೇಕು, ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಬರಬೇಕು, ಕೆ.ಸಿ. ವೇಣುಗೋಪಾಲ್ ಅವ್ರ ಕಡೆಯಿಂದ ಬರಬೇಕು, ಈ ರೀತಿ ಏನಾದರೂ ಬಯಸ್ತಾ ಇದ್ದಾರಾ? ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡದೆ ಇದು ಯಾವುದು ಕೂಡ ಆಗೋಲ್ಲ ಅಥವಾ ನಡೆಯೋದಿಲ್ಲ ಅನ್ನುವಂಥದ್ದು ಈವನ್ ಹಿರಿಯ ಶಾಸಕರಿಗೆ ಕೂಡ ಗೊತ್ತಿದೆ ರಕ್ಷತ್. ಆದ್ರೆ ಒಂದು ಅಂತ ಅಂದ್ರೆ ಮೊದಲ ಪ್ರಯತ್ನ ಅನ್ನುವಂಥದ್ದು ಇರ್ಬೇಕಲ್ಲ. ಆ ಪ್ರಯತ್ನದ ಮೊದಲ ಭಾಗವಾಗಿ ಅಲ್ಲಿ ವಿಧಾನಸಭೆ ನಡೆಯುವ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೂರ್ತಾರೆ. ಇಂಥದ್ದೊಂದು ಮಾಡೋಣ, ನಾವೆಲ್ಲ ಹಿರಿಯ ಶಾಸಕರಿದ್ದೇವೆ, ನನಗೆ ಕೊಡಿ ಅನ್ನೋದನ್ನ ಬಿಟ್ಟು ನಮಗೆ ಕೊಡಿ, ಯಾರಿಗಾದ್ರೂ ಕೊಡಿ ಅನ್ನುವಂತ ಹೇಳುವಂತ ಪ್ರಯತ್ನವನ್ನ ಮಾಡೋಣ ಅನ್ನುವಂತ ತೀರ್ಮಾನ ಮಾಡ್ಕೊಂಡು ದೆಹಲಿಗೆ ಬಂದಿದ್ರು. ಸುಮಾರು 5 ದಿನಗಳ ಕಾಲ ಇಲ್ಲಿದ್ರು. 5 ದಿನಗಳಲ್ಲಿ ಮೊದಲನೇ ದಿನನೇ ಖರ್ಗೆ ಅವರು ಸಿಕ್ಕಿದ್ರು. ಅವ್ರಿಗೆ ಸಿಕ್ಕಿ ಸುಮಾರು ಹೊತ್ತು ಹೆಚ್ಚು ಕಡಿಮೆ 1 ಗಂಟೆ ಕಾಲ ಅವ್ರ ಜೊತೆ ಮಾತುಕತೆ ಕೂಡ ನಡೀತು. ಅವರ ಅಹವಾಲುಗಳನ್ನ ಕೂಡ ಹೇಳಿದ್ರು. ಅಂದ್ರೆ ಕರ್ನಾಟಕದವ್ರು ಆಗಿರೋ ಕಾರಣಕ್ಕೆ ಅವ್ರಿಗೆಲ್ಲವೂ ಕೂಡ ಗೊತ್ತಿದೆ ಅನ್ನುವಂಥದ್ರ ಜೊತೆಗೆ ನಮ್ಮದೊಂದು ಪ್ರಯತ್ನ ಇರ್ಬೇಕಲ್ಲ, ನಾವು ಬಂದು ಕೇಳಿದ್ವಿ ಅನ್ನುವಂಥದ್ದು ಇರ್ಬೇಕಲ್ಲ ಅನ್ನುವಂತ ಪ್ರಯತ್ನವನ್ನ ಶಾಸಕರು ಮಾಡಿದ್ದಾರೆ. ಅದಾದ ನಂತರ ಸುರ್ಜೇವಾಲಾ ಅವರಿಗೆ ಈ ವಿಚಾರವನ್ನ ಮನದಟ್ಟು ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಉಸ್ತುವಾರಿ ಕೂಡ ಅವರೇ ಆಗಿರುವ ಕಾರಣಕ್ಕೋಸ್ಕರ ಮಾಡಿದ್ರು. ಇನ್ನು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಬಹಳ ಟ್ರೈ ಮಾಡಿದ್ರು. ಆದ್ರೆ ಅಧಿವೇಶನ ಕಳೆದ ನಿನ್ನೆ 1 ಗಂಟೆಗೆ ಮುಗಿದಿರುವಂತದ್ದು ಮಧ್ಯರಾತ್ರಿ. ಅದರ ಜೊತೆಗೆ ಇವತ್ತು ವೋಟಿಂಗ್ ಇರುವ ಕಾರಣಕ್ಕೋಸ್ಕರ ಇವತ್ತು ಕೂಡ ಸಿಗುವುದು ಡೌಟ್ ಅನ್ನುವಂತ ಮಾಹಿತಿ ಅಂತಿಮ ಕ್ಷಣದಲ್ಲಿ ಬಂತು. ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಸಿಗ್ತೇವೆ ಅನ್ನುವಂತ ಮಾಹಿತಿ ಕೂಡ ಬಂದಿತ್ತು ಶಾಸಕರಿಗೆ. ಅದಕ್ಕೋಸ್ಕರ ಕಾಯ್ತಾ ಇದ್ರು. ಆದ್ರೆ 5:30, 6 ಗಂಟೆ ಹೊತ್ತಿಗೆ ಇವತ್ತು ಆಗೋದಿಲ್ಲ, ಯಾಕಂದ್ರೆ ಅಧಿವೇಶನ ಇದೆ, ಬೇಡ ದಯಮಾಡಿ ಅನ್ನುವಂಥದ್ದನ್ನ ಅವರು ಕಡೆಯಿಂದಲೂ ಕೂಡ ಮನವಿ ಬಂತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಎಲ್ಲರೂ ರಾತ್ರಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ಮತ್ತೊಮ್ಮೆ ನಾವು ಬರ್ತೇವೆ ಅನ್ನುವಂಥದ್ನು ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ರು. ಸೊ ಬಂದು ನಮ್ಮ ಅಹವಾಲನ್ನ ಹೇಳ್ತೇವೆ, ಮತ್ತೆ ಇದು ಅವರ ಕಮಿಟ್ಮೆಂಟ್ ಅನ್ನುವಂಥದ್ದು. 2.5 ವರ್ಷಗಳ ಹಿಂದೆ ಹೊಸದಾಗಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ನಮ್ಗೆ ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನ ನೆನಪು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಅಗತ್ಯ ಬಿದ್ದೆ ಮತ್ತೊಮ್ಮೆ ಕೂಡ ನಾವು ಬರೋಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದು ಹಿರಿಯ ಶಾಸಕರ ಮಾತು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.